ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಕ್ಸಲೆಂಟ್ ಈವ್ನಿಂಗ್. ಇವತ್ತಿನ ಒಂದು ಇಂಪಾರ್ಟೆಂಟ್ ಆನ್ಲೈನ್ ಕ್ಲಾಸಿಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಏನಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಕ್ಲಾಸ್. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಬೇಸಿಕ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾನು ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಪರಿಚಯ ಇದೆ ಅಂತ ಅನ್ಕೊಳ್ತೀನಿ. ಸಂಜಯ್ ಅಂತೇಳಿ ಬೆಂಗಳೂರಿಂದ ಮಾತಾಡ್ತಿರುವಂತದ್ದು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಂಡ್ SHK ವೆಲ್ನೆಸ್ ಫೌಂಡೇಶನ್ ರನ್ ಮಾಡ್ತಾ ಇದ್ದೀವಿ ಎಸ್ ಎ ಡೈರೆಕ್ಟರ್ ಆಗಿ. ನಮ್ಮ ಉದ್ದೇಶ ಇಷ್ಟೇ, ಭಾರತದಲ್ಲಿರುವಂತಹ ಪ್ರತಿ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ತಲುಪಿಸ್ಬೇಕು, ಅದರ ಒಂದು ಇಂಪಾರ್ಟೆನ್ಸ್ ನ ರೀಚ್ ಮಾಡಿಸಬೇಕು. ಪ್ರತಿ ಮನೆಯಲ್ಲೂ ಕೂಡ ಕನಿಷ್ಠ ಒಬ್ರಾದ್ರೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವರ್ಕ್ ಮಾಡೋ ತರ ಮಾಡಬೇಕು. ಅಂಡ್ ಅವರೆಲ್ಲರೂ ಕೂಡ ಒಂದು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ನ ಪ್ರತಿ ತಿಂಗಳು ಮಂತ್ಲಿ ಕನಿಷ್ಠ 1 ಲಕ್ಷದ ಮೇಲೆ ಆದಾಯವನ್ನ ಕೊಡಿಸ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಆ ಒಂದು ಉದ್ದೇಶದ ಒಂದು ಕೋರ್ಸ್ ಇದು ಅಂತ ಅನ್ಬೋದು. ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕೇಳುವಂತ ಒಂದು ಮೊದಲನೇ ಪ್ರಶ್ನೆ, ಜೀವನದಲ್ಲಿ ಅತಿ ಮುಖ್ಯವಾಗಿ ನಮ್ಮೆಲ್ರಿಗೂ ಏನ್ ಬೇಕು? ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದಾ? ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಶ್ನೆ ಆಗಿರತ್ತೆ. ಆಕ್ಚುಲಿ ವಿಡಿಯೋದ ಮುಖಾಂತರ ನಾನು ಕನೆಕ್ಟ್ ಆಗ್ಬೇಕು, ಬಟ್ ನಾನ್ ನಿಮಗೆ ಸ್ಲೈಡ್ಸ್ ಮುಖಾಂತರ ಶೋ ಮಾಡಿದ್ರೆ ಕ್ಲಾಸ್ನ ತುಂಬಾ ಎಫೆಕ್ಟಿವ್ ಆಗಿ ನಿಮ್ಗೆ ಕ್ಲಾಸ್ ರೀಚ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಝೂಮ್ ಮೀಟಿಂಗ್ ನ ಸ್ಲೈಡ್ಸ್ ಮುಖಾಂತರ ತಗೊಳ್ತಾ ಇದ್ದೀನಿ. ಸ್ಲೈಡ್ಸ್ ನಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ನಾನು ಹೇಳ್ತಿರುವಂತ ಸಬ್ಜೆಕ್ಟ್. ಯಾವ ರೂಪದಲ್ಲಿ ತಗೊಳ್ತೀವಿ ಅನ್ನೋದಕ್ಕಿಂತ ನಿಮಗೆ ಸಬ್ಜೆಕ್ಟ್ ಅರ್ಥ ಆಗ್ಬೇಕು. ನನಗೇನ್ ಇವತ್ತು ಇಂಡಸ್ಟ್ರಿ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಇವತ್ತು 11 ವರ್ಷದ ಜರ್ನಿಯಲ್ಲಿ ನಾನಿದ್ದೀನಿ. 2013 ಅಲ್ಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಈ 11 ವರ್ಷದ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಒಂದು ಎಜುಕೇಶನ್ ರೂಪದಲ್ಲಿ ಒಂದು ಸ್ಲೈಡ್ಸ್ ಗಳನ್ನ ಮಾಡಿ ನಿಮಗೆ ತಲುಪಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಒಂದು ಕ್ಲಾಸ್ ನಾನು ತಗೊಳ್ತಾ ಇದ್ದೀನಿ. ಹಾಗಿರೋದ್ರಿಂದ ನಾನ್ ನಿಮ್ಮನ್ನ ನೋಡೋದಕ್ ಆಗ್ತಾ ಇಲ್ಲ, ನೀವು ನನ್ನನ್ನು ನೋಡೋದಕ್ ಆಗ್ತಾ ಇಲ್ಲ. ನಿಮ್ ಮನೆಗಳಿಂದ ನೀವು ಈ ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇದ್ದೀರಾ. ಆ ಕಾರಣಕ್ಕೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಅಟೆಂಡ್ ಮಾಡ್ತಾ ಇದ್ದೀರಾ. ನಾನು ಹೇಳ್ತಿರುವಂತ ವಿಚಾರಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗುವಂತದ್ದೇ ನಿಮ್ಮ ರಿಪ್ಲೈಗಳ ಮುಖಾಂತರ. ಹಾಗಾಗಿ ಮಧ್ಯೆ ಮಧ್ಯೆ ಪ್ರಶ್ನೆಗಳನ್ನ ಕೇಳ್ತಿರ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿ. ಅವಾಗ ನನಗೆ ಕನ್ಫರ್ಮ್ ಆಗತ್ತೆ ನೀವು ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ತುಂಬಾ ಜನರು ರಿಪ್ಲೈ ಮಾಡಿದ್ದೀರಾ. ಜೀವನದಲ್ಲಿ ಅತಿ ಮುಖ್ಯವಾಗಿ ಏನ್ ಬೇಕು ಅನ್ನೋ ಒಂದು ಪಾಯಿಂಟ್ಗೆ ತುಂಬಾ ಜನರು ಆನ್ಸರ್ ಮಾಡಿದ್ದೀರಾ. ತುಂಬಾ ಜನದ ಆನ್ಸರ್ ಹಣ ಇದೆ, ಮನಿ. ಇವತ್ತು ಹಣ ಇಲ್ಲದೆ ನಾವು ಲೈಫ್ ಲೀಡ್ ಮಾಡೋದಕ್ಕೆ ಆಗಲ್ಲ. ಎಸಾನು ಅಷ್ಟು ತುಂಬಾನೇ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ಹಣದ ಅವಶ್ಯಕತೆ ಇದೆ. ಓನ್ಲಿ ಹಣ ಇದ್ರೆ ಸಾಕಾಗಲ್ಲ, ಆರೋಗ್ಯನೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಆರೋಗ್ಯ ಇದ್ರೆ ನಾವು ಒಂದು ಹಣವನ್ನ ಎಂಜಾಯ್ ಮಾಡಬಹುದು, ಒಂದು ಒಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡಬಹುದು ಆರೋಗ್ಯ ಇದ್ದಾಗ. ಎಸಾನು ಆರೋಗ್ಯನೂ ಬೇಕು, ಹಣನೂ ಬೇಕು. ಇನ್ ಕೆಲವರು ರೆಸ್ಪೆಕ್ಟ್ ಅಂತ ಹೇಳಿ ಆನ್ಸರ್ ಮಾಡಿರ್ತಾರೆ, ಇನ್ ಕೆಲವರು ರೆಕಗ್ನೇಷನ್, ಒಂದು ಗೌರವ, ಒಂದು ಮರ್ಯಾದೆ, ಒಂದು ಸನ್ಮಾನ, ಒಂದು ಯಶಸ್ಸು. ಹೀಗೆ ಜೀವನದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಆನ್ಸರ್ಗಳು ಚೇಂಜ್ ಆಗುತ್ತೆ ಸ್ನೇಹಿತರೆ. ಬಟ್ ಆಕ್ಚುಯಲ್ ಆಗಿ ದ ಕರೆಕ್ಟ್ ಆನ್ಸರ್ ಇಸ್ ಹ್ಯಾಪಿನೆಸ್. ಜೀವನದಲ್ಲಿ ಅತಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಖುಷಿ. ಈ ಒಂದು ಖುಷಿಯನ್ನ ಪಡೆಯುವಂತ ವಿಚಾರದಲ್ಲೇ ನಾವು ಹಣವನ್ನ ಬಯಸ್ತೀವಿ, ಆರೋಗ್ಯವನ್ನ ಬಯಸ್ತೀವಿ, ಗೌರವವನ್ನ ಬಯಸ್ತೀವಿ, ಸನ್ಮಾನವನ್ನ ಬಯಸ್ತೀವಿ, ಒಂದು ಒಳ್ಳೆ ಫ್ಯಾಮಿಲಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ರತಿ ಒಂದು ಕೂಡ ನಮ್ಗೆ ಬೇಕಾಗಿರುವಂತದ್ದು ಒಂದೇ ಕಾರಣಕ್ಕೆ, ಅದು ಖುಷಿಗೋಸ್ಕರ. ಇವತ್ತು ಹಣ ಇಲ್ಲ ಅಂತಂದ್ರೆ ನಾವು ಖುಷಿಯಾಗಿರೋದಕ್ಕಾಗಲ್ಲ, ಅದಕ್ಕೆ ನಮ್ಗೆ ಹಣ ಬೇಕು. ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಖುಷಿಯಾಗಿರೋದಕ್ಕಾಗಲ್ಲ, ಹಾಗಾಗಿ ಆರೋಗ್ಯ ಬೇಕು. ಹೀಗೆ ಪ್ರತಿಯೊಂದು ನಮಗೆ ಬೇಕಾಗಿರುವಂತದ್ದು ಖುಷಿಗೋಸ್ಕರ. ಸೊ ಪ್ರತಿ ಒಂದರ ಬಯಕೆಯ ಹಿಂದೆ ಒಂದು ಸ್ವಾರ್ಥ ಇರತ್ತೆ, ಅದು ನಮ್ಮ ಖುಷಿ. ಒಪ್ಕೊಳ್ತೀರಾ ಈ ಒಂದು ಪಾಯಿಂಟ್ ನ? ಎಸ್ ಆರ್ ನೋ? ಆಮ್ ಐ ರೈಟ್? ಎಸ್ ಅಂತಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ, ನೋ ಅಂತ ಅಂದ್ರೆ ನೋ ಅಂತ ಮೆಸೇಜ್ ಮಾಡಿ. ಎಸ್ ಆರ್ ನೋ? ಎಸ್, ಥ್ಯಾಂಕ್ ಯು.
ತುಂಬಾ ಚೆನ್ನಾಗಿ ರಿಪ್ಲೈ ಮಾಡ್ತಾ ಇದ್ದೀರಾ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ರಿಪ್ಲೈನೇ ನನಗೆ ಒಂದು ಜೋಶನ್ನ ತಂದ್ಕೊಡುತ್ತೆ ಕ್ಲಾಸ್ ನ ತುಂಬಾ ಅದ್ಭುತವಾಗಿ ಮಾಡುವಂತ ವಿಚಾರದಲ್ಲಿ. ಎಸ್, ಥ್ಯಾಂಕ್ ಯು ಅರುಣಾ ಮೇಡಮ್, ಕಾಂತರಾಜ್ ಸರ್, ಸರೋಜಾ ಮೇಡಮ್, ದಾಕ್ಷಾಯಣಿ ಮೇಡಮ್, ಗಾಯತ್ರಿ ಮೇಡಮ್. ತುಂಬಾ ಜನರು ನೇಮ್ ಇರೋದ್ರಿಂದ ಎಲ್ರದ್ದು ನೇಮ್ ತಗೊಳೋದಕ್ಕಾಗ್ತಾ ಇಲ್ಲ. ಬಟ್ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ಸ್ ನ ತಿಳಿಸ್ತಾ ಸಬ್ಜೆಕ್ಟಿಗೆ ಬರೋಣ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಜೀವನದಲ್ಲಿ ಖುಷಿ. ಈ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರೋದು ಯಾವುದು? ದಟ್ ಇಸ್ ಕಾಲ್ಡ್ ಮನಿ. ಅದಕ್ಕೆ ಎರಡು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನ ಹೇಳ್ತಾರೆ ದೊಡ್ಡವರು. ಮನಿ ಇಸ್ ನಾಟ್ ಎವ್ರಿಥಿಂಗ್ ಬಟ್ ವಿ ನೀಡ್ ಮನಿ ಫಾರ್ ಎವ್ರಿಥಿಂಗ್ ಅಂತ ಹೇಳಿ. ಮನಿನೇ ಎಲ್ಲವೂ ಅಲ್ಲ, ಬಟ್ ಎಲ್ಲದಕ್ಕೂ ಹಣ ಬೇಕು. ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಬಟ್ ಮನಿ ಕ್ಯಾನ್ ಬೈ ಥಿಂಗ್ಸ್ ವಿಚ್ ಮೇಕ್ಸ್ ಮ್ಯಾನ್ ಹ್ಯಾಪಿ ಅಂತ ಹೇಳಿ. ಅಂದ್ರೆ ದುಡ್ಡಿನ ಕೈಯಲ್ಲಿ ಖುಷಿನ ಖರೀದಿ ಮಾಡೋದಕ್ಕಾಗಲ್ಲ, ಬಟ್ ದುಡ್ಡಿನ ಕೈಯಲ್ಲಿ ಕೆಲವು ವಸ್ತುಗಳನ್ನ ಖರೀದಿ ಮಾಡ್ಬೋದು. ಆ ವಸ್ತುಗಳಿಂದ ನಮಗೆ ಖುಷಿ ಸಿಗುತ್ತೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ನಿಮ್ಗೆ ಬೈಕ್ ಅನ್ನ ಡ್ರೈವ್ ಮಾಡಿದ್ರೆ ನಿಮಗೆ ಖುಷಿ ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಬೈಕ್ ನ ಡ್ರೈವ್ ಮಾಡ್ಬೇಕು ಅಂದ್ರೆ ನೀವು ಬೈಕ್ ನ ಖರೀದಿ ಮಾಡ್ಬೇಕು. ಬೈಕ್ ನ ಖರೀದಿ ಮಾಡ್ಬೇಕು ಅಂದ್ರೆ ಹಣ ಬೇಕು. ಎಸಾನು ಕಾರ್ ಡ್ರೈವ್ ಮಾಡಿದ್ರೆ ನಿಮ್ಗೆ ಖುಷಿ ಸಿಗುತ್ತೆ. ಆ ಕಾರ್ನ ಡ್ರೈವ್ ಮಾಡ್ಬೇಕು ಅಂದ್ರೆ ಕಾರ್ನ ಪರ್ಚೇಸ್ ಮಾಡ್ಬೇಕು. ಕಾರ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಹಣ ಬೇಕು. ಒಂದು ಒಳ್ಳೆ ಡ್ರೆಸ್ ಅನ್ನ ನೀವು ವೇರ್ ಮಾಡಿದ್ರೆ ನಿಮಗೆ ಖುಷಿ ಸಿಗುತ್ತೆ ಅಂತ ಅನ್ಕೋಣ. ಬಟ್ ಒಳ್ಳೆ ಡ್ರೆಸ್ ನ ವೇರ್ ಮಾಡ್ಬೇಕು ಅಂದ್ರೆ ಒಳ್ಳೆ ಡ್ರೆಸ್ ನ ಪರ್ಚೇಸ್ ಮಾಡ್ಬೇಕು. ಪರ್ಚೇಸ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು. ಒಂದು ಒಳ್ಳೆ ಫೋನ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಖುಷಿ ಸಿಗುತ್ತೆ ಅಂತ ಅನ್ಕೋಣ. ಸೊ ಒಂದು ಒಳ್ಳೆ ಫೋನ್ ಅನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಒಳ್ಳೆ ಫೋನ್ ನ ಪರ್ಚೇಸ್ ಮಾಡ್ಬೇಕು. ಒಳ್ಳೆ ಫೋನ್ ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು. ಸೊ ನೋಡಿ ಹೇಗೆ ಹಣಕ್ಕೂ ಮತ್ತೆ ಖುಷಿಗೂ ಕನೆಕ್ಷನ್ ಇದೆ ಅಂತ ಹೇಳಿ. ಎಸಾನು am I right? ಸೊ ದುಡ್ಡು ಅಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ ಪ್ರೆಸೆಂಟ್ ಪ್ರಪಂಚದಲ್ಲಿ. ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದ್ರೆ ಸ್ನೇಹಿತರೆ, ಕ್ಲಾಸ್ ನಲ್ಲಿ ನಿಮ್ಗೆ ಎಫೆಕ್ಟಿವ್ ಆಗಿ ಈ ಸಬ್ಜೆಕ್ಟ್ ರೀಚ್ ಆಗ್ಬೇಕು ಅಂತಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಜಾಗದಲ್ಲಿ, ಸೈಲೆಂಟ್ ಇರುವಂತ ಪ್ಲೇಸ್ ನಲ್ಲಿ ಕುಳಿತುಕೊಂಡು ಕೇಳಿ. ರಿಕ್ವೆಸ್ಟ್ ಹೆಡ್ಫೋನ್ ನ ನೀವು ಕನೆಕ್ಟ್ ಮಾಡ್ಕೊಂಡು ಅಥವಾ ಬ್ಲೂಟೂತ್ ಮುಖಾಂತರ ಏರ್ಪಾಡ್ಸ್ ನ ನೀವು ಕನೆಕ್ಟ್ ಮಾಡ್ಕೊಂಡು ಕೇಳಿದ್ರು ಕೂಡ ಒಳ್ಳೇದೇನೆ. ಬೆಸ್ಟ್ ಎಫೆಕ್ಟ್ ಈ ಮೀಟಿಂಗ್ ನಿಂದ ನೀವು ಪಡ್ಕೊಳ್ಬೇಕು, ಬೆಸ್ಟ್ ರಿಸಲ್ಟ್ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಸೈಲೆಂಟ್ ಇರೋ ಪ್ಲೇಸ್ ನಲ್ಲಿ, ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂತ ಜಾಗದಲ್ಲಿ, ಯಾರದ್ದು ಡಿಸ್ಟರ್ಬೆನ್ಸ್ ಇರಬಾರ್ದು. ಒಬ್ರೇನೆ ಕಾಮ್ ಆಗಿ ಒಂದು ಡೈರಿ ಜೊತೆಗೆ ಕ್ಲಾಸ್ ನ ಅಟೆಂಡ್ ಮಾಡ್ಕೊಂಡ್ರು ಕೂಡ ತುಂಬಾನೇ ಒಳ್ಳೇದು. ಕ್ಲಿಯರ್? ಸೊ ಅಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ ಇವತ್ತಿನ ಪ್ರಪಂಚದಲ್ಲಿ, ಎಸ್ಪೆಷಲಿ ಹಣ ಅನ್ನುವಂಥದ್ದು. ಪ್ರತಿಯೊಂದಕ್ಕೂ ಹಣ ಬೇಕು. ಇವತ್ತು ನೀವು ಝೂಮ್ ಅನ್ನೋ ಒಂದು ಆಪ್ ಮುಖಾಂತರ ಇವತ್ತು ಮೀಟಿಂಗ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ಮಾತ್ರ ಇವತ್ತಿನ ಕ್ಲಾಸ್ ನ ನೀವು ಅಟೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಓನ್ಲಿ ಝೂಮ್ ಆಪ್ ಇದ್ರೆ ನೀವು ಕ್ಲಾಸ್ ನ ಕೇಳೋದಕ್ಕೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ಝೂಮ್ ಆಪ್ ಇರಬೇಕು, ಜೊತೆಗೆ ಇಂಟರ್ನೆಟ್ ಇರಬೇಕು. ಇಂಟರ್ನೆಟ್ ಇರಬೇಕು ಅಂದ್ರೆ ನೀವು ಮಂತ್ಲಿ ರೀಚಾರ್ಜ್ ಮಾಡ್ಕೊಳ್ಬೇಕು. ಆ ರೀಚಾರ್ಜ್ ಮಾಡ್ಕೊಳ್ಬೇಕು ಅಂದ್ರೆ ಹಣ ಬೇಕು. ಓನ್ಲಿ ರೀಚಾರ್ಜ್ ಮಾಡ್ಕೊಂಡ್ರೆ ಸಾಕಾ? ಅದಕ್ಕೊಂದು ಮೊಬೈಲ್ ಅಂತ ಇರಬೇಕು. ಇಂಟರ್ನೆಟ್ ಕನೆಕ್ಟ್ ಆಗಿ ಒಳ್ಳೆ ನೆಟ್ವರ್ಕ್ ಸಿಗುವಂತ ಒಂದು ಮೊಬೈಲ್ ಸಿಗ್ಬೇಕು. ನಮ್ಮ ಹತ್ರ ಮೊಬೈಲ್ ಇರಬೇಕು. ಆ ಮೊಬೈಲ್ ಫೋನ್ ಹಾಗೆ ಸಿಗತ್ತಾ? ಮೊಬೈಲ್ ಫೋನಿಗೂ ಹಣ ಬೇಕು. ಒಂದು ಒಳ್ಳೆ ಮೊಬೈಲ್ ಫೋನ್ ತಗೋಬೇಕು ಅಂದ್ರೆ. ಹೀಗೆ ನಮ್ಮ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಕೂಡ ವಿ ಆರ್ ರಿವಾಲ್ವಿಂಗ್ ಅರೌಂಡ್ ದ ಮನಿ. ಒಪ್ಕೊಳ್ತಿರೋದನ್ನ? ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ಬೋದು ಈ ಒಂದು ಹಣ. ನಾನು ತುಂಬಾ ಬೇಸಿಕ್ಸ್ ಮಾತಾಡ್ತಾ ಇದ್ದೀನಿ, ಎಲ್ರಿಗೂ ಕೂಡ ಅರ್ಥ ಆಗೋ ತರ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಗೆ ನಾನು ಅಡ್ರೆಸ್ ಮಾಡುವಂತ ವಿಚಾರಕ್ಕೆ ಈ ಒಂದು ಪಾಯಿಂಟ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ. ಹಣ ತುಂಬಾ ಅವಶ್ಯಕತೆ ಇದೆ, ಇದಂತೂ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ನಾನೇನು ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ. ಬೆಳಗ್ಗೆ ಎದ್ದ ತಕ್ಷಣ ನಾವು ವಾಶ್ರೂಮ್ಗೆ ಹೋಗ್ತೀವಿ, ಬ್ರಷ್ ಮಾಡ್ಬೇಕು. ಬ್ರಷ್ ಅಥವಾ ಪೇಸ್ಟ್ಗೆ ಹಣ ಬೇಕು, ಫ್ರೀಯಾಗಿ ಸಿಗಲ್ಲ. ಎಸಾನು ಸ್ನಾನ ಮಾಡುವಾಗ ಶಾಂಪು, ಸೋಪು, ಅದಕ್ಕೂ ಕೂಡ ಹಣ ಬೇಕು. ಕ್ಲಿಯರ್? ಪ್ರತಿ ಒಂದು ಕೂಡ ನಮ್ಗೆ ಯಾವ್ದು ಫ್ರೀಯಾಗಿ ಸಿಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ, ಎಲ್ಲದಕ್ಕೂ ಹಣ ಬೇಕು. ಸೊ ಈ ಒಂದು ಪ್ರಪಂಚದಲ್ಲಿ ನಾವು ಲೈಫ್ ನ ಲೀಡ್ ಮಾಡ್ತಿದೀವಿ. ಹಾಗಿರುವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತಂದ್ರೆ,
ನಿಮಗೆ ಎಷ್ಟು ಹಣ ಬೇಕು? ನಿಮಗೆ ಎಷ್ಟು ಹಣ ಬೇಕು? ಎಷ್ಟಿದ್ರೆ ನಿಮ್ಗೆ ಒಂದು ಖುಷಿ ಸಿಗತ್ತೆ ಜೀವನದಲ್ಲಿ? ಆನ್ಸರ್ ಮಾಡ್ಬೋದು ಚಾಟ್ ಬಾಕ್ಸ್ ನಲ್ಲಿ. ನೋಡೋಣ, ರಿಪ್ಲೈ ಮಾಡಿ ಸ್ನೇಹಿತರೆ, ಎಷ್ಟು ಹಣ ಬೇಕು ನಿಮ್ಗೆ ಅಂತೇಳಿ. ಸೊ ಜ್ಯೋತಿ ಮೇಡಮ್ ಹೇಳ್ತಾರೆ ಅನ್ಲಿಮಿಟೆಡ್, ಶರತ್ ಸರ್ ಹೇಳ್ತಾರೆ ಇನ್ಫಿನಿಟಿ, ಮಂಜುನಾಥ್ ಸರ್ ಅನ್ಲಿಮಿಟೆಡ್. ಅಂದ್ಕೊಂಡಾಗ ಬದುಕ್ಲಿಕ್ಕೆ ಬೇಕು ಸರ್ ಅಂತೇಳಿ ಗಾಯತ್ರಿ ಮೇಡಮ್ ಹೇಳ್ತಾ ಇದ್ದಾರೆ. ಟೈಮ್ ಫ್ರೀಡಮ್ ಸಿಗೋದಕ್ಕೆ ನಮಗೆ ಅಷ್ಟು ಹಣ ಬೇಕು ಅಂತೇಳಿ ಸ್ಪೆಸಿಫಿಕ್ ಆಗಿ ಪಾಷಾ ಅವ್ರು ಹೇಳ್ತಾ ಇದ್ದಾರೆ. ವಾಹಿದ್ ಪಾಷಾ, 1 ಕೋಟಿ ಬೇಕು ಸರ್ ನನ್ಗೆ ಅಂತೇಳಿ. ಎಷ್ಟಿದ್ರು ಸಾಲೋದಿಲ್ಲ ಅಂತೇಳಿ ಬೃಂದಾ ಮೇಡಮ್ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಏನಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಕೇಳ್ಕೊಂಡಿದ್ದು, ಎಸ್ಪೆಷಲಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ. ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ನಾವು ಕೇಳ್ಬೇಕು. ಆಕ್ಚುಲಿ ನೀವು ನಿಮ್ಮ ಸಂಸ್ಥೆಯ ಬಗ್ಗೆ ಪ್ರೆಸೆಂಟೇಶನ್ ಕೊಡೋದಕ್ಕೆ ಹೋಗ್ತಿರಲ್ಲ, ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಅವ್ರ ಜೊತೆ ಮಾತಾಡಿ. ನಾವು ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಮಾಡ್ತಿದ್ದೀರೋ ಇಲ್ವೋ ನೋಡಿ, ಈ ಮಿಸ್ಟೇಕ್ ನ ನಾವೇನ್ ಮಾಡ್ತಾ ಇದೀವಿ, ಯಾರೋ ಒಬ್ಬ ವ್ಯಕ್ತಿಗೆ ನಾವು ಪ್ರೆಸೆಂಟೇಶನ್ ಕೊಡೋದಕ್ಕೆ ಹೋಗ್ತಾ ಇದೀವಿ. ಅವ್ರು ನಮ್ಮ ಸ್ನೇಹಿತರು ಇರ್ಬೋದು, ಅಥವಾ ನೆನೆ ಮನೆ ಪರಿಚಯ ಆದಂತ ವ್ಯಕ್ತಿ ಇರ್ಬೋದು, ಅಥವಾ ನಮ್ಮ ಟೀಮ್ ನಲ್ಲಿರುವಂತ ಟೀಮ್ ಮೆಂಬರ್ನ ಫ್ರೆಂಡ್ಸ್ ಗಳಿರ್ಬೋದು. ನೀವು ಯಾರ ಜೊತೆನಾದ್ರೂ ಕುಳಿತುಕೊಂಡು ನಿಮ್ಮ ಸಂಸ್ಥೆಯ ಪ್ರೆಸೆಂಟೇಶನ್ ಕೊಡುವಂತ ಸಂದರ್ಭ, ಸಿಚುಯೇಷನ್ ಬಂದಾಗ ಅಲ್ಲಿ ಆಗುವಂತ ಮಿಸ್ಟೇಕ್ ಏನಂತಂದ್ರೆ, ಸೀದಾ ಸಬ್ಜೆಕ್ಟಿಗೆ ಬರುವಂತದ್ದು. ಸರ್ ನಮ್ ಸಂಸ್ಥೆ ಈ ತರ ಅಂತ ಹೇಳಿ, ಈ ವರ್ಷದ ಶುರು ಆಯ್ತು, ಈ ತರ ಪ್ರಾಡಕ್ಟ್ಸ್ ಇದೆ, ಈ ತರ ಬಿಸ್ನೆಸ್ ಪ್ಲಾನ್ ಇದೆ, ನೀವು ಈ ತರ ರೆಫರ್ ಮಾಡಿದ್ರೆ ನಿಮ್ಗೆ ಈ ತರ ಇನ್ಕಮ್ ಬರುತ್ತೆ. ಡೈರೆಕ್ಟ್ ಕಂಪನಿಯ ಪ್ರೆಸೆಂಟೇಶನ್ ಕೊಡುವಂತಹ ವಿಚಾರವನ್ನ ನಾವು ಮಾಡ್ತಾ ಇದೀವಿ. ಇದರಿಂದ ಏನಾಗ್ತಾ ಇದೆ, ಅವರಿಗೆ ಬೇಸಿಕ್ಸ್ ನಾವು ಎಕ್ಸ್ಪ್ಲೇನ್ ಮಾಡದೆ ಸೀದಾ ಸಬ್ಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಜನರು ನೋ ಅನ್ನೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಎಸ್ ಆರ್ ನೋ? ಫಸ್ಟ್ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ, ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳಿ. ಇವತ್ತು ಒಂದಂತೂ ಎಲ್ರಿಗೂ ಅವಶ್ಯಕತೆ ಇರುವಂತದ್ದು, ಅದನ್ನ ಕೇಳೋದೇ ಬೇಕಾಗಿಲ್ಲ, ನಿಮ್ಗೆ ಇದ್ ಬೇಕಾ, ಇದ್ರ ಅವಶ್ಯಕತೆ ಇದೆಯಾ ಅಂತ, ದಟ್ ಇಸ್ ಕಾಲ್ಡ್ ಮನಿ. ಎಸ್ ಆರ್ ನೋ? ಒಪ್ಕೊಳ್ತೀರಾ ಈ ಪಾಯಿಂಟ್ ನ? ಯಾರನ್ನೂ ಕೂಡ ನೀವು ಕೇಳೋದ್ ಬೇಕಾಗಿಲ್ಲ, ನಿಮ್ಗೆ ಹಣದ ಅವಶ್ಯಕತೆ ಇದೆಯಾ ಅಂತ ಹೇಳಿ. ಯಾರಿಗ ಅವಶ್ಯಕತೆ ಇಲ್ಲ ಹೇಳಿ? ಎಲ್ರಿಗೂ ಅವಶ್ಯಕತೆ ಇದೆ. ಎಸ್ ಆರ್ ನೋ? ಆಮ್ ಐ ರೈಟ್? ಸೊ ಹಾಗಿರೋದ್ರಿಂದ ಅವರಿಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಅನ್ನೋದು ತಿಳ್ಕೊಂಡು, 100% ಮೆಜಾರಿಟಿ ಜನರದು ಆನ್ಸರೇ ಅನ್ಲಿಮಿಟೆಡ್ ಮನಿ ಅನ್ನೋದೇ ಇರೋದು. ಅನ್ಲಿಮಿಟೆಡ್ ಮನಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ಅನ್ಲಿಮಿಟೆಡ್ ಮನಿ ಅನ್ನೋದು ಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಇದೆ. ಬಟ್ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರವಾಗಿ ನಾವೆಲ್ಲಾದ್ರೂ ಯೋಚನೆ ಮಾಡಿದೀವಾ, ಅಥವಾ ಅದ್ರ ಬಗ್ಗೆ ಥಿಂಕ್ ಮಾಡಿದೀವಾ? ಅನ್ಲಿಮಿಟೆಡ್ ಮನಿ ಆಕ್ಚುಲಿ ನನಗೂ ಕೂಡ ಹಣದ ಅವಶ್ಯಕತೆ ಇದೆ, ನನಗೂ ಕೂಡ ಅನ್ಲಿಮಿಟೆಡ್ ಮನಿ ಬೇಕು. ಬಟ್ ಎಲ್ಲಿ ಸಿಗತ್ತೆ ಅನ್ಲಿಮಿಟೆಡ್ ಮನಿ ಅನ್ನೋದ್ರ ಬಗ್ಗೆ ಮೆಜಾರಿಟಿ ನೀವು ಯಾರನ್ನೇ ಕೇಳಿ, ಅನ್ಲಿಮಿಟೆಡ್ ಮನಿ ಬೇಕು ಅಂತ ಹೇಳಿ ಮಾತ್ರ ಉತ್ತರ ಕೊಡ್ತಾರೆ ಹೊರತು, ಆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರವಾಗಿ ಅವ್ರು ಯೋಚನೆ ಮಾಡಿರಲ್ಲ, ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡಿರಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿರಲ್ಲ. ಈ ಪಾಯಿಂಟ್ ಅಲ್ಲಿ ನೀವು ಪ್ರತಿಯೊಂದು ಪ್ರೆಸೆಂಟೇಶನ್ ಕೊಡೋದಕ್ಕೆ ಹೋದಾಗ ನೀವು ಅವರಿಗೆ ಕ್ಲಾರಿಟಿ ಕೊಡಬೇಕು. ಅನ್ಲಿಮಿಟೆಡ್ ಮನಿ ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಬಟ್ ಎಲ್ಲಿದೆ ಅನ್ಲಿಮಿಟೆಡ್ ಮನಿ ಅನ್ನೋದು ವಿಚಾರವಾಗಿ ಯಾವಾಗ್ಲಾದ್ರು ಯೋಚನೆ ಮಾಡಿದೀರಾ ಅಂತ ಅವ್ರಿಗೆ ಕೇಳಿದಾಗ ಮೆಜಾರಿಟಿ ಜನರದ ಆನ್ಸರ್ ನೋ ಅಂತಾನೆ ಇರುತ್ತೆ. ಐ ಥಿಂಕ್ ಈ ಮೀಟಿಂಗ್ ನಲ್ಲಿ ಇರುವಂತಹ ತುಂಬಾ ಜನರದ ಆನ್ಸರ್ ಕೂಡ ನೋ ಅಂತಾನೆ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಒಂದು ಮೀಟಿಂಗ್ ನ ಅಟೆಂಡ್ ಮಾಡ್ತಿರುವಂತವ್ರು, ಆಲ್ರೆಡಿ ನನ್ನ ಮೀಟಿಂಗ್ ನ ಅಟೆಂಡ್ ಮಾಡಿರುವಂತವ್ರಿಗೆ ಈ ಒಂದು ವಿಚಾರ ಕ್ಲಾರಿಟಿ ಸಿಕ್ಕಿರುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಮೀಟಿಂಗ್ ಅಟೆಂಡ್ ಮಾಡ್ತಿರುವಂತವ್ರು ಇದಕ್ಕೆ ನೋ ಅಂತಾನೆ ಆನ್ಸರ್ ಇರುತ್ತೆ. ಸೊ ಮತ್ತೆ ನಾನು ಪಾಯಿಂಟಿಗೆ ಬರ್ತೀನಿ. ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತದ್ದು ದಟ್ ಇಸ್ ಕಾಲ್ಡ್ ಹ್ಯಾಪಿನೆಸ್, ಖುಷಿ. ಆ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರೋದು ಮನಿ.
ಹಾಗಾದ್ರೆ ಹಣ ಎಷ್ಟು ಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಕೇಳಿದ್ರೆ ಅವರ ಉತ್ತರ ಅನ್ಲಿಮಿಟೆಡ್ ಮನಿ ಇರುತ್ತೆ. ಆ ಅನ್ಲಿಮಿಟೆಡ್ ಮನಿ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರವಾಗಿ ಇವಾಗ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರವಾಗಿ ನಾವು ತಿಳ್ಕೊಳ್ಳೇಬೇಕಾಗಿರುವಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ದಟ್ ಇಸ್ ಕಾಲ್ಡ್ ESBI ಕ್ವಾಡ್ರೆಂಟ್. ESBI ಕ್ವಾಡ್ರೆಂಟ್. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಕ್ವಾಡ್ರೆಂಟ್ ಬಗ್ಗೆ ತಿಳ್ಕೊಳ್ತಿರುವಂತವ್ರು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇದ್ದು ಫಾರ್ ದ ಫಸ್ಟ್ ಟೈಮ್ ಈ ಕ್ವಾಡ್ರೆಂಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ ಸರ್ ಅನ್ನೋರು ಚಾಟ್ ಬಾಕ್ಸ್ ನಲ್ಲಿ ಫಸ್ಟ್ ಟೈಮ್ ಅಂತೇಳಿ ಮೆಸೇಜ್ ಮಾಡಿ ಸ್ನೇಹಿತರೆ. ಫಸ್ಟ್ ಟೈಮ್ ಅಂತೇಳಿ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ಚಾಟ್ ಬಾಕ್ಸ್ ನಲ್ಲಿ ಯಾವ ಕ್ವಾಡ್ರೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ. ESBI ಕ್ವಾಡ್ರೆಂಟ್, ಅಥವಾ ಅದನ್ನ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತಾನೂ ಕೂಡ ಹೇಳ್ತಾರೆ. ನೋಡಿ, ತುಂಬಾ ಜನರು ಫಸ್ಟ್ ಟೈಮ್ ತಿಳ್ಕೊಳ್ತಿರೋದು ಅಂತೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಆಲ್ರೆಡಿ ಇದನ್ನ ತಿಳ್ಕೊಂಡಿರುವಂತವರಿಗೆ ನಾನು ಹೇಳುವಂತ ಇಂಪಾರ್ಟೆಂಟ್ ಸಲಹೆ ಏನು ಅಂತಂದ್ರೆ, ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ ಇಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ತಿಳ್ಕೊಂಡಿಲ್ದೇ ಇರುವಂತವ್ರು ಕೋಟ್ಯಾಂತರ ಜನ ಇದ್ದಾರೆ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆಲ್ರೆಡಿ ತಿಳ್ಕೊಂಡಿರುವಂತವ್ರಿಗೆ ನಾನು ಹೇಳ್ತಿರುವಂತದ್ದು, ಆಲ್ರೆಡಿ ತಿಳ್ಕೊಂಡಿದೀವಿ ಸರ್ ಈ ಸಬ್ಜೆಕ್ಟ್ ನ ಅನ್ನೋರು ಯಾರೆಲ್ಲ ಇದೀರಲ್ಲ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ, ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ ಕೋಟ್ಯಾಂತರ ಜನರು ಈ ಸಬ್ಜೆಕ್ಟ್ ತಿಳ್ಕೊಂಡಿಲ್ಲ, ಅವರೆಲ್ರಿಗೂ ತಿಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ? ಆರ್ ಯು ರೆಡಿ? ಆಲ್ರೆಡಿ ತಿಳ್ಕೊಂಡಿರುವಂತವ್ರು. ಯಾಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತಂದ್ರೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಇದೆ, ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಏನಾದ್ರೂ ಭಾರತದಲ್ಲಿ ನಾವು ಬಡತನವನ್ನ ನಿರ್ಮೂಲನೆ ಮಾಡಬೇಕು, ಭಾರತದಲ್ಲಿ ಶ್ರೀಮಂತರ ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು, ಭಾರತವನ್ನ ನಂಬರ್ 1 ದೇಶವನ್ನಾಗಿ ಮಾಡಬೇಕು, ಶ್ರೀಮಂತ ಭಾರತವನ್ನಾಗಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಮೇಜರ್ ಆಗಿ ತಿಳಿಸ್ಲೇಬೇಕಾಗಿರುವಂತ ಒಂದು ಸಬ್ಜೆಕ್ಟ್ ದಟ್ ಇಸ್ ಕಾಲ್ಡ್ ESBI ಕ್ವಾಡ್ರೆಂಟ್. ಯಾಕೆ ಬಡವರು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ, ಬಡವರು ಯಾಕೆ ಶ್ರೀಮಂತರ ಆಗ್ತಾ ಇಲ್ಲ ಅನ್ನೋದಕ್ಕೆ ಮೇಜರ್ ಕಾರಣ ಈ ಕ್ವಾಡ್ರೆಂಟ್ ನಲ್ಲಿ ಇದೆ ಸ್ನೇಹಿತರೆ. ಮಾಹಿತಿ ಈ ಕ್ವಾಡ್ರೆಂಟ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ, ಯಾಕೆ ಬಡವರು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಈ ಕ್ವಾಡ್ರೆಂಟ್ ನ ಕೋಟ್ಯಾಂತರ ಜನಕ್ಕೆ ತಿಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾರೆಲ್ಲ ತಿಳ್ಕೊಂಡಿದ್ದೀರಾ ಆಲ್ರೆಡಿ, ಅಂಡ್ ಇವತ್ತೆಲ್ಲ ಫಸ್ಟ್ ಟೈಮ್ ತಿಳ್ಕೊಳ್ತಾ ಇದ್ದೀರಾ, ನಿಮ್ದು ಕೂಡ ಜವಾಬ್ದಾರಿ. ಇವತ್ತಿನ ಮೀಟಿಂಗ್ ಆಗಿದ ನಂತರ ನೀವು ಕೂಡ ಈ ಸಬ್ಜೆಕ್ಟ್ ನ ಪ್ರತಿಯೊಬ್ಬರಿಗೆ ತಲುಪಿಸ್ಬೇಕು ಸ್ನೇಹಿತರೆ. ಸ್ನೇಹಿತರೆ, ಈ ಕ್ವಾಡ್ರೆಂಟ್ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ನೀವು ಲೀಗಲ್ ಆಗಿ ಹಣವನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ಇರೋದೇ 4 ಆಯ್ಕೆಗಳಂತ ಹೇಳ್ತಾರೆ ಅವ್ರು. ಈಗ ನಿಮ್ಗೆ ಅನ್ಲಿಮಿಟೆಡ್ ಮನಿ ಬೇಕು, ಹಣ ಬೇಕು ಅಲ್ವಾ? ಆ ಹಣ ನೀವು ಲೀಗಲ್ ಆಗಿ ದುಡಿಬೇಕು ಅಂದ್ರೆ ನಿಮ್ಗಿರೋದು 4 ಆಯ್ಕೆಗಳು. ಈ 4ರಲ್ಲಿ ನೀವು ಯಾವ್ದಾದ್ರು ಆಯ್ಕೆ ಮಾಡ್ಕೋಬೇಕು. ಇದರ ಅಂತೂ ನೀವು ಆಯ್ಕೆ ಮಾಡ್ಕೊಳ್ಳೇಬೇಕು, ಹಣವನ್ನ ಸಂಪಾದನೆ ಮಾಡ್ಬೇಕು ಲೀಗಲ್ ಆಗಿ ಅಂತಂದ್ರೆ. ಸೊ 4 ಆಯ್ಕೆಗಳು ಯಾವ್ದಾವ್ದು? ಮೊದಲನೇದು ಎಂಪ್ಲಾಯ್. ಎಂಪ್ಲಾಯ್ ಅಂದ್ರೆ ಉದ್ಯೋಗಿ ಅಂತ ಕರಿತೀವಿ. ನೀವು 1ನೇ ಕ್ಲಾಸಿಂದ ಟಿಲ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡು 15 ವರ್ಷ ನೀವು ಎಜುಕೇಶನ್ ಪಡ್ಕೊಂಡು ಆ ಎಜುಕೇಶನ್ ಇನ್ವೆಸ್ಟ್ಮೆಂಟ್ ಆಗಿ ನೀವು ಇಟ್ಕೊಂಡು ಒಂದು ಕಂಪ್ನಿಗೆ ಹೋಗಿ, ನಾನು ಈ ತರ ಎಜುಕೇಶನ್ ಮಾಡಿದೀನಿ, ನಿಮ್ ಕಂಪ್ನಿ ನನ್ಗೆ ಒಂದು ಕೆಲಸ ಬೇಕು ಅಂತ ಹೇಳಿ ಆ ಒಂದು ಇಂಟರ್ವ್ಯೂ ನಲ್ಲಿ ಪಾಸ್ ಆಗಿ ಅವ್ರೊಂದು ಕೆಲಸ ಹೇಳ್ತಾರೆ. ಆ ಕೆಲಸವನ್ನ ನೀವು ಪ್ರತಿ ತಿಂಗಳು ಮಾಡಿದ್ರೆ ತಿಂಗಳಿಗೆ ಒಮ್ಮೆ ಒಂದು ಸ್ಯಾಲರಿ ಅಂತ ಕೊಡ್ತಾರೆ. ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆವರೆಗೂ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ಅವರು ಒಂದು ಕಂಡೀಷನ್ ಹಾಕಿರ್ತಾರೆ. ಅಷ್ಟು ಟೈಮ್ ನೀವು ಕೆಲಸ ಮಾಡಿದಕ್ಕೆ ಒಂದು ತಿಂಗಳಿಗೆ ಒಮ್ಮೆ ನಿಮಗೆ ಸ್ಯಾಲರಿ ಅಂತ ಕೊಡ್ತಾರೆ. ಇದನ್ನ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಉದ್ಯೋಗ ಅಂತ ಕರಿತೀವಿ. ಅಲ್ಲಿ ಕೆಲಸ ಮಾಡೋರಿಗೆ ಉದ್ಯೋಗಿ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಇದ್ರ ಬಗ್ಗೆ ನಿಮ್ಗೆ ಅತಿ ಹೆಚ್ಚು ನಾಲೆಡ್ಜ್ ಇದೆ. ಯಾಕೆಂದ್ರೆ ಮೆಜಾರಿಟಿ ಜನ ಇವತ್ತು ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿರುವಂತದ್ದು ಉದ್ಯೋಗಿಯಾಗಿ. ಕ್ಲಿಯರ್? ಸೊ ಇಲ್ಲಿ ಟೈಮ್ ಫ್ರೀಡಮ್ ಇರಲ್ಲ, ನಮ್ಗೆ ಇಷ್ಟ ಬಂದಂತ ಟೈಮ್ ನಲ್ಲಿ ನಮ್ಗೆ ಇಷ್ಟ ಬಂದಂತ ಕೆಲಸ ಮಾಡುವಂತ ಅವಕಾಶ ಇರಲ್ಲ. ಅಲ್ಲಿ ಬಾಸ್ ಅಂತ ಇರ್ತಾರೆ, ಮ್ಯಾನೇಜರ್ ಅಂತ ಇರ್ತಾರೆ, ಟೀಮ್ ಲೀಡರ್ ಅಂತ ಇರ್ತಾರೆ. ಅವ್ರು ಏನ್ ಕೆಲಸ ನಮ್ಗೆ ಅಸೈನ್ ಮಾಡಿರ್ತಾರೆ ಅಷ್ಟನ್ನ ಮಾತ್ರ ಮಾಡ್ಬೇಕಿರತ್ತೆ. ಅವ್ರು ಹೇಳಿದ ಟೈಮ್ ನಲ್ಲೇನೆ ನಾವು ಆಫೀಸಿಗೆ ಹೋಗ್ಬೇಕಾಗತ್ತೆ. ಅವ್ರು ಯಾವ ಟೈಮಿಗೆ ಆಫೀಸಿಂದ ಹೋಗ್ಬೇಕು ಅಂತ ಹೇಳಿರ್ತಾರೆ ಅಲ್ಲಿವರೆಗೆ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಕ್ಲಿಯರ್? ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರತ್ತೆ. ತಿಂಗಳ ನೀವು ಇಷ್ಟ ಕೆಲಸಕ್ಕೆ ಇಷ್ಟೇ ಸಂಬಳ ಅಂತ ಇರತ್ತೆ. ಎಕ್ಸ್ಟ್ರಾ ನಿಮಗೆ ಪ್ರತಿ ತಿಂಗಳು ಇನ್ಕ್ರೀಸ್ ಆಗಲ್ಲ. ಕ್ಲಿಯರ್? ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಸ್ವ ಉದ್ಯೋಗಿ ಅಂತ ಹೇಳಿ. ಸ್ವ ಉದ್ಯೋಗಿ ಅಂದ್ರೆ ಅವ್ರ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಳ್ಳಲ್ಲ, ತಾವೇ ಒಂದು ಸ್ವಂತ ತಮ್ಮ ಟ್ಯಾಲೆಂಟ್ ನ ಬಳಸ್ಕೊಂಡು ಒಂದು ಸಣ್ಣ ವ್ಯಾಪಾರವನ್ನ ಶುರು ಮಾಡ್ತಾರೆ. ಸಣ್ಣ ವ್ಯಾಪಾರವನ್ನ ಶುರು ಮಾಡ್ತಾರೆ. ಅದನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ
ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ಬೋದಾ? ತಾವೇ ತಮ್ಮ ಟ್ಯಾಲೆಂಟ್ ನ ಬಳಸ್ಕೊಂಡು ಒಂದು ಸಣ್ಣ ವ್ಯಾಪಾರವನ್ನ ಶುರು ಮಾಡಿರುವಂತಹ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಚಾಟ್ ಬಾಕ್ಸ್ ನಲ್ಲಿ ನನಗೆ ಕೊಡ್ಬೋದಾ? ಎಕ್ಸಾಂಪಲ್ಸ್ ನ. ವೆರಿ ಗುಡ್ ತುಳಸಿ ಮೇಡಮ್. ಬೇಕರಿ ಶಾಪ್, ಜೆರಾಕ್ಸ್ ಶಾಪ್, ಕ್ಲಿನಿಕ್. ಒಂದು MBBS ನ ಕಂಪ್ಲೀಟ್ ಮಾಡಿ ಒಂದು ಡಾಕ್ಟರ್ ತಮ್ಮದೇ ಆದಂತ ಒಂದು ಕ್ಲಿನಿಕ್ ನ ಓಪನ್ ಮಾಡಿ ಅಲ್ಲಿ ಪೇಷಂಟ್ಸ್ ಗಳನ್ನ ಅಡ್ರೆಸ್ ಮಾಡುವಂಥದ್ದು. ಟೇಲರಿಂಗ್, ಟೀ ಸ್ಟಾಲ್, ಡ್ಯಾನ್ಸ್ ಕ್ಲಾಸ್, ದಿನಸಿ, CSC ಸೆಂಟರ್, ಪ್ರಾವಿಷನ್ ಸ್ಟೋರ್, ಪಾನಿಪುರಿ ಅಂಗಡಿ, ಬ್ಯೂಟಿ ಪಾರ್ಲರ್, ಟೇಲರಿಂಗ್. ವೆರಿ ಗುಡ್. ಹೋಟೆಲ್ ನೋಡಿ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇವರಿಗೆ ಬಾಸ್ ಅಂತ ಇರಲ್ಲ, ತಮ್ಮ ಶಾಪಿಗೆ ತಾವೇ ಬಾಸ್ ಆಗಿರ್ತಾರೆ. ಅವ್ರು ಯಾವ ಒಂದು ಶಾಪ್ ಇಟ್ಕೊಂಡಿರ್ತಾರೆ ಆ ಶಾಪಿಗೆ ಸಂಬಂಧಪಟ್ಟಂಗೆ ಕಸ್ಟಮರ್ಸ್ ಗಳು ಬರ್ತಿರ್ತಾರೆ. ಆ ಕಸ್ಟಮರ್ಸ್ ಗಳು ಅವರಿಗೆ ವ್ಯಾಪಾರ ಕೊಡ್ತಿರ್ತಾರೆ, ಅದರಿಂದ ಅವರಿಗೆ ಒಂದು ಆದಾಯ ಆಗ್ತಾ ಇರುತ್ತೆ. ಸೊ ಇಲ್ಲೂ ಕೂಡ ಲಿಮಿಟೆಡ್ ಟೈಮ್, ಅಂದ್ರೆ ಪ್ರತಿದಿನ ಬೆಳಗ್ಗೆ ಇಷ್ಟು ಗಂಟೆಗೆ ಶಾಪ್ ನ ಓಪನ್ ಮಾಡ್ಬೇಕು ಅಂತ ಇರುತ್ತೆ, ಇಷ್ಟು ಗಂಟೆಗೆ ಶಾಪ್ ನ ಕ್ಲೋಸ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಅಲ್ಲಿ ಟೈಮ್ ಲಿಮಿಟೆಡ್ ಇರೋದ್ರಿಂದ ಇನ್ಕಮ್ ಕೂಡ ಲಿಮಿಟೆಡ್ ಇರುತ್ತೆ ಅಂಡ್ ಕಾಂಪಿಟೇಷನ್ ಇರುತ್ತೆ. ಈಗ ಒಂದು ದಿನಸಿ ಅಂಗಡಿ ಅಂತಂದ್ರೆ ಒಂದೇ ದಿನಸಿ ಅಂಗಡಿ ಇರಲ್ಲ, ಒಂದು ರೋಡ್ ಅಲ್ಲಿ 3-4 ದಿನಸಿ ಅಂಗಡಿಗಳಿರುತ್ತೆ. ಎಲ್ಲಾ ಕಸ್ಟಮರ್ಸ್ ಒಂದೇ ದಿನಸಿ ಅಂಗಡಿಗೆ ಹೋಗ್ತಾ ಇರಲ್ಲ. ಎಸಾನು. ಸೊ ಲಿಮಿಟೆಡ್ ಟೈಮ್ ಇರೋದ್ರಿಂದ ಅಲ್ಲೂ ಕೂಡ ಲಿಮಿಟೆಡ್ ಇನ್ಕಮ್ ಇರುತ್ತೆ. ಸೊ ಯೂಜ್ ಇನ್ಕಮ್ ನ ಮಾಡೋದಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಅದನ್ನ ಸಣ್ಣ ವ್ಯಾಪಾರದ ಸೆಕ್ಟರ್ ಒಳಗಡೆ ಬರುವಂತದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್. ಒಂದ್ ಏನ್ ಬೆನಿಫಿಟ್ ಅಂತಂದ್ರೆ, ಉದ್ಯೋಗಿ ಕಂಪೇರ್ ಮಾಡಿದ್ರೆ ಸ್ವ ಉದ್ಯೋಗಿಗಳಿಗೆ ಬಾಸ್ ಇರಲ್ಲ. ಹಂಗಂತೇಳಿ ಸಿಕ್ತಂಗೆ ರಜೆ ಹಾಕೊಂಡು ಶಾಪ್ ನ ತಮಗ್ ತಿಳಿದಂಗೆ ಓಪನ್ ಮಾಡೋದಕ್ ಆಗಲ್ಲ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೆಟಗರಿಲಿ ಇರೋರಿಗೆ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ, ರಜೆ ಹಾಕಕ್ ಆಗಲ್ಲ ಅವರು. ಇಮ್ಯಾಜಿನ್ ಮಾಡಿ, ಈಗ ನಮ್ ತಂದೆಯವರು ಕೂಡ ಈ ಸೆಕೆಂಡ್ ಸೆಕ್ಟರ್ ಅಲ್ಲೇ ಬರ್ತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಅಲ್ಲೇ ಬರ್ತಾರೆ. ಯಾಕಂದ್ರೆ ನಮ್ ತಂದೆಯವರು ಕೂಡ ದಿನಸಿ ಅಂಗಡಿಯನ್ನ ನಡೆಸ್ತಾರೆ. ಅವ್ರು ಒಂದಿನ ರಜೆ ಹಾಕೋದಕ್ಕೆ ತುಂಬಾನೇ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ, ಎಲ್ಲಿ ಒಂದಿನ ರಜೆ ಹಾಕಿ ನನಗೆ ಬರುವಂತ ಕಸ್ಟಮರ್ಸ್, ನನ್ನ ಅಂಗಡಿಗೆ ಬರುವಂತ ಕಸ್ಟಮರ್ಸ್ ಪಕ್ಕದ ಅಂಗಡಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಒಂದು ಭಯಕ್ಕೆ ಅವ್ರ ಶಾಪ್ನೇ ಕ್ಲೋಸ್ ಮಾಡಲ್ಲ, ರಜೆನೆ ಹಾಕೋದಕ್ಕೆ ಯೋಚನೆ ಮಾಡ್ತಾರೆ. ಈವನ್ ನಮ್ಮ ವೈಫ್ ನ ಡ್ಯಾಡಿ ಅವರು ಅಂದ್ರೆ ನಮ್ಮ ಮಾವ ಅವರು ಕೂಡ ದಿನಸಿ ಅಂಗಡಿ ನಡೆಸ್ತಾರೆ. ಅವರು ಅಷ್ಟೇ, ಒಂದು ದಿನ ರಜೆ ಹಾಕ್ಬೇಕು ಅಂದ್ರೆ ತುಂಬಾ ಸಲ ಯೋಚನೆ ಮಾಡ್ತಾರೆ. ಎಸಾನು. ರಜೆ ತಗೊಳ್ಳೋ ಸ್ವಾತಂತ್ರ್ಯ ಇದ್ರೂ ಕೂಡ ತಗೊಳಕ್ಕಾಗಲ್ಲ. ನೋಡಿ ಎಂತ ಒಂದು ಪರಿಸ್ಥಿತಿಯಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಇದೆ ಅಂತೇಳಿ. ಕಾಂಪಿಟೇಷನ್. ಎಸಾನು. ಸೊ ಇವೆರಡು ಸೆಕ್ಟರ್ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಸೊ ಇವೆರಡರ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಇನ್ನು ಮೂರನೇದು ಬಿಸ್ನೆಸ್ ಓನರ್. ದೊಡ್ಡ ದೊಡ್ಡ ವ್ಯಾಪಾರವನ್ನ ಮಾಡುವಂತ ಬಿಸ್ನೆಸ್ ಓನರ್ಗಳು ಬಿ ಸೆಕ್ಟರ್ ಅಲ್ಲಿ ಬರ್ತಾರೆ. ಈ ಬಿ ಸೆಕ್ಟರ್ ಅಲ್ಲಿ ಬರುವಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ಬೋದಾ ಬಿಸ್ನೆಸ್ ಓನರ್ಗಳು? ಸೊ ಬಿ ಸೆಕ್ಟರ್ ಅಲ್ಲಿ ಬರಬೇಕು ಅಂತಂದ್ರೆ ಒಂದು ಕಂಡೀಷನ್ ನಾನು ನಿಮ್ಗೆ ಹೇಳಿರ್ತೀನಿ. 500 ಉದ್ಯೋಗಿಗಳಿಗಿಂತ ಹೆಚ್ಚು ಉದ್ಯೋಗಿಗಳನ್ನ ತಮ್ಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ತಗೊಂಡಿದ್ದಾರೆ ಅಂತ ಯಾರೆಲ್ಲ ಇದಾರಲ್ಲ ಅವರೆಲ್ಲ ಬಿ ಸೆಕ್ಟರ್ಗೆ ಬರ್ತಾರೆ. ಅಂದ್ರೆ ಒಂದು ಸಂಸ್ಥೆ ಒಳಗಡೆ ಆ ಸಂಸ್ಥೆ ಮುಖ್ಯಸ್ಥರಾಗಿರ್ಬೇಕು. ಆ ಸಂಸ್ಥೆ ಒಳಗಡೆ ಕನಿಷ್ಠ 500ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರ್ಬೇಕು. 500ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರ್ಬೇಕು. ಎಸ್, ವೆರಿ ಗುಡ್ ಅಭಿ ಸರ್. ಸೊ ನಾನೇನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ ತರದ ಆನ್ಸರ್ ಕೊಟ್ಟಿದ್ದಕ್ಕೆ. ಅವ್ರು ಬರೀ ಟಾಟಾ ಅಂತ ಮೆನ್ಷನ್ ಮಾಡಿದ್ದಾರೆ. ಟಾಟಾ ಕಂಪನಿಯ ಮುಖ್ಯಸ್ಥರು ಬಂದು ರತನ್ ಟಾಟಾ. ರತನ್ ಟಾಟಾ ಅವ್ರ ಕಂಪನಿಯಲ್ಲಿ ಇವತ್ತು ಲಕ್ಷಾಂತರ ಜನರು, ಲಕ್ಷಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯ್ಸ್ ಆಗಿ. ವೆರಿ ಗುಡ್ ಗೀತಾ ಮೇಡಮ್. ಇನ್ಫೋಸಿಸ್. ಸೊ ಇವತ್ತು ಇನ್ಫೋಸಿಸ್ ಕಂಪನಿಯಲ್ಲೂ ಕೂಡ ಅಷ್ಟೇ, ನಾರಾಯಣ ಮೂರ್ತಿ ಅವರು ಶುರು ಮಾಡಿದಂತ ಒಂದು ಸಂಸ್ಥೆ. ಇವತ್ತು ಆ ಸಂಸ್ಥೆಯಲ್ಲೂ ಕೂಡ ಲಕ್ಷಾಂತರ ಜನರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಜಿಯೋ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಓನರ್ ಯಾರಿದ್ದಾರೆ? ಮುಖೇಶ್ ಅಂಬಾನಿ. ವೆರಿ ಗುಡ್ ವಾಹಿದ್ ಪಾಷಾ ಸರ್. VRL, KFC, JSW. ವೆರಿ ಗುಡ್. ಜಿಂದಾಲ್ ಸ್ಟೀಲ್ ವರ್ಕ್ಸ್. ಆದಿತ್ಯ ಬಿರ್ಲಾ ಗ್ರೂಪ್. ಆದಿತ್ಯ ಬಿರ್ಲಾ
ಗ್ರೂಪ್, HCL, LIC, ದೊಡ್ಡ ದೊಡ್ಡ ಕಂಪ್ನಿಗಳಿವೆಲ್ಲವೂ ಕೂಡ. ಈ ಕಂಪ್ನಿಗಳಲ್ಲಿ 500ಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡ್ತಿರೋ ಕಾರಣಕ್ಕೆ ಅದನ್ನ ಬಿ ಕ್ಯಾಟಗರಿಯಲ್ಲಿ ಬರುವಂತ ಕಂಪ್ನಿ ಅಂತ ಅನ್ಕೊಳ್ತೀವಿ. ಅದಾನಿ, ಅದಾನಿ ಗ್ರೂಪ್, ವಿಪ್ರೋ, ಇವೆಲ್ಲವೂ ಕೂಡ ಅದೇ ಸೆಕ್ಟರ್ ಅಲ್ಲಿ ಬರುವಂತದ್ದು. ಸೊ ಆ ತರ ಒಂದು ಸಂಸ್ಥೆಯನ್ನ ಲೀಡ್ ಮಾಡುವಂತ ವ್ಯಕ್ತಿಗೆ ಬಿಸ್ನೆಸ್ ಓನರ್ ಅಂತ ಕರೀತಾರೆ. ಬಿಸ್ನೆಸ್ ಓನರ್ ಅಂತ ಕರೀತಾರೆ. ಕ್ಲಿಯರ್? ಸೊ ಈ ಬಿಸ್ನೆಸ್ ಓನರ್ ಯಾವ ತರ ಇರುತ್ತೆ ಅವ್ರದ್ದು ವ್ಯವಸ್ಥೆ ಅಂತಂದ್ರೆ ಪಿರಮಿಡ್ ಟೈಪ್ ಇರುತ್ತೆ ಅವ್ರದ್ದು ವ್ಯವಸ್ಥೆ. ಪಿರಮಿಡ್ ಟೈಪ್ ಅಂತಂದ್ರೆ ಬಾಟಮ್ ನಲ್ಲಿ ಹಾರ್ಡ್ ವರ್ಕಿಂಗ್ ಎಂಪ್ಲಾಯ್ಸ್ ಇರ್ತಾರೆ, ತುಂಬಾ ಕಷ್ಟಪಡುವಂತಹ ಎಂಪ್ಲಾಯ್ಸ್. ಅಂದ್ರೆ ನಿಜವಾಗ್ಲೂ ಕೆಲಸ ನಡೆಯೋದೇ ಬಾಟಮ್ ನಲ್ಲಿ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಟೀಮ್ ಲೀಡರ್ಸ್ ಅಂತ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸೀನಿಯರ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ವೈಸ್ ಪ್ರೆಸಿಡೆಂಟ್ಸ್, ಇಡೀ ವ್ಯವಸ್ಥೆ ನೋಡ್ಕೊಳ್ಳೋಕೆ ಒಬ್ರು CEO ಅಂತ ಇರ್ತಾರೆ ಕಂಪ್ನಿಗೆ. ಈ ವ್ಯವಸ್ಥೆ ಒಳಗಡೆ ಎಲ್ಲೂ ಕೂಡ ಓನರ್ ಅಂತ ಇರಲ್ಲ, ಕಂಪನಿ ಓನರ್ ಅಂತ ಇರಲ್ಲ. ಓನರ್ ಅವ್ರ ಕೆಲಸ ಮಾಡ್ಲಿ ಬಿಡ್ಲಿ, ಕಂಪ್ನಿಯಲ್ಲಿ ವರ್ಕ್ ಮಾಡ್ಲಿ ಬಿಡ್ಲಿ, ಈ ವ್ಯವಸ್ಥೆ ಅಂತೂ ರನ್ ಆಗ್ತಿರತ್ತೆ. ಯಾಕೆ ಅಂತಂದ್ರೆ ಈ ವ್ಯವಸ್ಥೆ ಒಳಗಡೆ ಅವ್ರು ಆಕ್ಟಿವ್ ಇರ್ಲೇಬೇಕು ಅಂತಿಲ್ಲ. ಆ ವ್ಯವಸ್ಥೆ ಅವರಿಗೋಸ್ಕರ ವರ್ಕ್ ಮಾಡ್ತಿರತ್ತೆ, ಆ ಓನರಿಗೋಸ್ಕರ ವರ್ಕ್ ಮಾಡ್ತಿರತ್ತೆ. ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಇಡೀ ಕಂಪನಿಯನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು CEO ಅಂತ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ ಬಿಸ್ನೆಸ್ ಓನರ್. ಅವ್ರು ಊಟ ಮಾಡ್ತಾ ಇರ್ಲಿ, ನಿದ್ದೆ ಮಾಡ್ತಾ ಇರ್ಲಿ, ಟ್ರಾವೆಲ್ ಮಾಡ್ತಾ ಇರ್ಲಿ, ಬಿಸ್ನೆಸ್ ತನ್ಪಾಡಿತ ನಡೀತಾ ಇರತ್ತೆ. ಅವ್ರಿಗೇನ್ ಆದಾಯ ಬರ್ಬೇಕು ಅದು ಬರ್ತಾ ಇರತ್ತೆ. ಸೊ ಇವ್ರನ್ನ B ಸೆಕ್ಟರ್ ಅಲ್ಲಿ ಬರುವಂತಹ ಬಿಸ್ನೆಸ್ ಓನರ್ ಅಂತ ಕರಿತೀವಿ. 4ನೇದು ಇನ್ವೆಸ್ಟರ್, ಹೂಡಿಕೆದಾರರು. ಸೊ ಇವರು ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ನ ರನ್ ಮಾಡೋದಕ್ಕೆ. ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ರಿಟರ್ನ್ಸ್ ತಗೊಂತಾ ಇರ್ತಾರೆ, ಅಂದ್ರೆ ಹಣವನ್ನ ದುಡಿಯೋದಕ್ಕೆ ಕಳಿಸ್ತಾರೆ. ಕಂಪನಿ ಅವರಿಗೋಸ್ಕರ ಎಲ್ಲ ಕಷ್ಟಪಟ್ಟು ದುಡಿದು ಅದ್ರಲ್ಲಿ ಬಂದಿರೋ ಪ್ರಾಫಿಟ್ ನ ಅವರೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ಶೇರ್ ಹೋಲ್ಡಿಂಗ್ ಅಂತ ಇರುತ್ತೆ, ಅದಕ್ಕೆ ತಕ್ಕಂಗೆ ಅವರಿಗೆ ಇನ್ಕಮ್ ಹೋಗ್ತಾ ಇರುತ್ತೆ. ಕ್ಲಿಯರ್? ಸೊ 4 ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ, 4 ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ESBI, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಓನರ್, ಇನ್ವೆಸ್ಟರ್. ಸೊ ಇಡೀ ಪ್ರಪಂಚದಲ್ಲೇ ನೀವು ಲೀಗಲ್ ಆಗಿ ಹಣ ಮಾಡಬೇಕು ಅಂತಂದ್ರೆ ಇರೋದು ನಿಮಗೆ 4 ಆಯ್ಕೆಗಳು. ಒಂದು ಉದ್ಯೋಗಿಯಾಗಿ ಕೆಲಸ ಮಾಡಬೇಕು, ಒಂದು ಕಂಪ್ನಿಯಲ್ಲಿ ಜಾಬ್ ಅಂತ ಹೇಳಿ ಸೇರ್ಕೊಂಡು. 2ನೇದು ನಿಮ್ದೇ ಆದಂತ ಒಂದು ಸಣ್ಣ ವ್ಯಾಪಾರವನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಅಲ್ಲಿ ಹೋಗಿ ಸೆಲ್ಫ್ ಎಂಪ್ಲಾಯ್ ಕೆಲಸ ಮಾಡಬೇಕು. ಇಲ್ಲ 500ಕ್ಕಿಂತ ಹೆಚ್ಚು ಜನರ ಅಂತ ನೀವು ಓಪನ್ ಮಾಡಿ ಅದ್ರಲ್ಲಿ ನೀವು ಬಿಸ್ನೆಸ್ ಓನರ್ ಆಗ್ಬೇಕು. ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನೀವು ಹೂಡಿಕೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಸೊ ಈಗ ನಿಮ್ಗೆ 4 ವೇದಿಕೆಗಳು ಸಿಕ್ಕಿದೆ ಹಣವನ್ನ ಲೀಗಲ್ ಆಗಿ ದುಡಿಮೆ ಮಾಡೋದಕ್ಕೆ. ಸೊ ಈಗ ನೆಕ್ಸ್ಟ್ ಬರುವಂತ ಪ್ರಶ್ನೆ ಏನು ಅಂದ್ರೆ, ಅತಿ ಹೆಚ್ಚು ಹಣ ಎಲ್ಲಿದೆ? ಅತಿ ಹೆಚ್ಚು ಹಣ ಉದ್ಯೋಗಿಯಾಗಿ ಕೆಲಸ ಮಾಡೋ ಉದ್ಯೋಗದಲ್ಲಿದೆಯೋ ಅಥವಾ ಸ್ವ ಉದ್ಯೋಗಿಗಳಾಗಿ ಕೆಲಸ